ಜೆಡ್ ಅನ್ನು 52, ACT ಅನ್ನು 48. ಆದರೆ BAT ಎಷ್ಟು? KSRTC 2018ರಲ್ಲಿ ಕೇಳಿರುವಂಥ ಪ್ರಶ್ನೆ. ಜೆಡ್ ಅನ್ನು 56, ACT ಅನ್ನು 48. BAT ಎಷ್ಟು? BAT ಎಷ್ಟು ಅಂದರೆ ಜೆಡ್ ಎಷ್ಟನೇ ಅಕ್ಷರ? 26ನೇ ಅಕ್ಷರ. ಜೆಡ್ 26ನೇ ಅಕ್ಷರ ಇಂಟು 26 ಎರಡೇ 52. 52 ಪ್ಲಸ್ 4 56. 52 ತರಳೆ 52. ಸಾರಿ, ಇಲ್ಲಿ ಹಚ್ಕೊಳ್ಳೋ ತಪ್ಪು 52. ಇದು ನೋಡು, ಎ ಅಂದರೆ ಎಷ್ಟು? 1 ಪ್ಲಸ್ ಸಿ ಅಂದರೆ 3 ಪ್ಲಸ್ ಟಿ ಅಂದರೆ 20 = 24. 24 ಎರಡೇ 48. ಇದು 48. ಬಿ ಅಂದರೆ 2 ಪ್ಲಸ್ ಎ ಅಂದರೆ 1 ಪ್ಲಸ್ ಟಿ ಅಂದರೆ 20. ಟೋಟಲ 23. 23 ಎರಡೇ 46. ಸರಿಯಾದ ಉತ್ತರ 46. ಎಲ್ಲಿದೆ ನೋಡಿ, 46 ಡಿ ಈಸ್ ಕರೆಕ್ಟ್ ಆನ್ಸರ್. KSRTC 2018ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಒಂದು ನಿರ್ದಿಷ್ಟ ಸಂಕೇತದಲ್ಲಿ MENINTION ಮೆನ್ಷನ್ ಅನ್ನು LNEITNO ಎಂದು ಬರೆದರೆ, ಹಾಗಾದರೆ ಪ್ಯಾಟರ್ನ್ ಅನ್ನು ಯಾವ ಸಂಕೇತದಲ್ಲಿ ಬರೆಯಲಾಗಿದೆ? KSRTC 2018ರಲ್ಲಿ ಕೇಳಿರುವಂಥ ಪ್ರಶ್ನೆ. ಮೆನ್ಷನ್ ಬರೋಣ ಮೊದಲು. MENTION ಮೆನ್ಷನ್ ಅನ್ನು LNEITNO ಅಂತ ಬರೆದರೆ ಪ್ಯಾಟರ್ನ್ PATIERN ಪ್ಯಾಟರ್ನ್ ಅನ್ನು ಯಾವ ರೂಪದಲ್ಲಿ ಬರೆಯಬೇಕು? KSRTC 2018ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಅಂದರೆ ನೋಡಿ, ಇಲ್ಲಿ 2 ಭಾಗ ಮಾಡೋಣ. 2 4 6 7 ಇದೆ. ಇಲ್ಲಿ 2 4 6 7, ಇಲ್ಲಿನೂ 7 ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ಮಾಡಿದ್ದಾರೆ ಅಂದರೆ, ಇಲ್ಲಿದು ಎನ್ ಈ ಕಡೆ ತೊಗೊಂಡಿದ್ದಾರೆ, ಇಲ್ಲಿದು ಈ ಕಡೆ ತೊಗೊಂಡಿದ್ದಾರೆ. ಇಲ್ಲಿದು ಐ ಈ ಕಡೆ, ಇಲ್ಲಿದು ಟಿ ಈ ಕಡೆ, ಇಲ್ಲಿದು ಎನ್ ಈ ಕಡೆ, ಇಲ್ಲಿದು ಓ ಈ ಕಡೆ. ಅದೇ ರೀತಿ ನಾವು ಅದೇ ಥರ ಬರೋಣ. ಇಲ್ಲಿ ನೋಡಿ, ಇಲ್ಲಿ ಟಿ, ಇಲ್ಲಿ ಎ, ಇಲ್ಲಿ ಇ, ಇಲ್ಲಿ ಐ, ಇಲ್ಲಿ ಎನ್, ಇಲ್ಲಿ ಆರ್. ಎಮ್ ಆಗಿಂದ ಎಲ್ ಬಂದಿದೆ. ಪಿ ಆಗಿಂದ ಮುಂದಿನ ಅಕ್ಷರ ಹೇಳಿ. ಪಿ ಆಗಿಂದ ಕ್ಯೂ ಇಲ್ಲ, ಅಲ್ಲಿ ತಪ್ಪಾಗುತ್ತೆ. ಪಿನ ಹಿಂದಿನ ಅಕ್ಷರ ಬರೆದಿದ್ದಾರೆ ಓ. ಎಲ್ ಆಗಿಂದ ಎಮ್, ಓ ಆಗಿಂದ ಪಿ. ಸರಿಯಾದ ಉತ್ತರ ಯಾವುದಂದ್ರೆ OTAEINR. ಸರಿಯಾದ ಉತ್ತರ ಎಲ್ಲಿದೆ ನೋಡಿ, ಇದೆ INR. OTEINR ಎಲ್ಲಿದೆ ಸಂಕೇತ? ಸರಿಯಾದ ಉತ್ತರ ತಪ್ಪಂತ ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, OTEINR ಇದೆ ಈ ಆಗಿಬಿಟ್ಟು. ಸರಿಯಾದ ಉತ್ತರ ಸಿ. ಇಲ್ಲಿ ಆಪ್ಷನ್ಸ್ ಬರೋದರಲ್ಲಿ ತಪ್ಪಾಗಿದೆ. ಇದು ಐ. OTAEINR. ಯಾವುದೇ ಒಂದು ರೂಪದಲ್ಲಿ CAL CUTTA
ಅನ್ನು ACCLTUAT ಎಂದು ಬರೆಯಲ್ಪಡುತ್ತದೆ ಎಂದಾದರೆ ನೀವು ಅದೇ ಭಾಷೆಯಲ್ಲಿ ಕರ್ನಾಟಕವನ್ನು ಹೇಗೆ ಬರೆಯುತ್ತೀರಿ? ಅದು ಯಾವ ಥರ ಬರೆದಿದ್ದಾರೆ ನೋಡೋಣ. ALCUTTA ಅನ್ನು ACCLTUAT ಅಂತ ಬರೆದರೆ ಕರ್ನಾಟಕವನ್ನು KRNATAK ಕರ್ನಾಟಕವನ್ನು ಏನೆಂದು ಬರೀಬೇಕು? ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಬರೆದಿದ್ದಾರೆ ಅಂದರೆ ಉಲ್ಟಾ ಮಾಡಿದ್ದಾರೆ. ಉಲ್ಟಾ ಈ ಕಡೆಯಿಂದ ಈ ಕಡೆ ಉಲ್ಟಾ. ಇಲ್ಲಿ ನೋಡಿ ಎ ಈ ಕಡೆ ಬಂದಿದೆ, ಸಿ ಈ ಕಡೆ ಬಂದಿದೆ, ಸಿ ಈ ಕಡೆ, ಎಲ್ ಈ ಕಡೆ, ಟಿ ಈ ಕಡೆ, ಯು ಇಲ್ಲಿ, ಎ ಇಲ್ಲಿ, ಟಿ ಇಲ್ಲಿ ಇದೆ. 8 ಮಾರ್ಕ್. ಇದು ಈ ಕಡೆ, 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 ಈ ಕಡೆ. ಓಕೆ. ಇಲ್ಲಿ ಎ, ಇಲ್ಲಿ ಕೆ, ಇಲ್ಲಿ ಎನ್, ಇಲ್ಲಿ ಆರ್, ಇಲ್ಲಿ ಟಿ, ಇಲ್ಲಿ ಎ, ಇಲ್ಲಿ ಕೆ, ಇಲ್ಲಿ ಎ. ಎಲ್ಲಿದೆ ನೋಡಿ, ಎ ಕೆ ಎನ್ ಆರ್, ಎನ್ ಆರ್ ಟಿ, ಎನ್ ಆರ್ ಎ ಕೆ ಎನ್ ಆರ್ ಟಿ ಎ ಕೆ. ಸರಿಯಾದ ಉತ್ತರ ಬಿ. PSI 2017ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಮೆನ್ ಎಂಬುದನ್ನು ಯಾವ ಥರ ಬರೆದಿದ್ದಾರೆ ನೋಡ್ಕೊಂಡು, MEN ಮೆನ್ನನ್ನು LDM ಅಂತ ಬರೆದಿದ್ದಾರೆ. DOG ಎಂಬ ಪದವನ್ನು ಯಾವ ರೀತಿ ಬರೀಬೇಕು? RSI 2015ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಎಲ್ ಆಗಿಂದ ಎಮ್ ಹಿಂದಿನ ಅಕ್ಷರ -1 ಮಾಡಿದ್ದಾರೆ. ಇ ಆಗಿಂದ ಡಿ -1, ಎನ್ ಆಗಿಂದ -1, ಡಿ ಆಗಿಂದ -1 ನೋಡಿ, ಡಿ ಆಗಿಂದ -1 ಸಿ, ಓ ಆಗಿಂದ -1 ಎನ್, ಜಿಯ -1 ಎಫ್, CNF ಎಲ್ಲಿ ನೋಡಿ ಬಿ. ಸರಿಯಾದ ಉತ್ತರ CNF. 10ನೇ ಕ್ವಶನ್. ಒಂದು ವೇಳೆ ಸ್ಟೋವ್ ಬರೋಣ, STOVE ಸ್ಟೋವ್ ಅನ್ನು EVOTS ಅಂತ ಬರೆದರೆ ಕ್ಯಾಂಡಲ್ CANDLE ಕ್ಯಾಂಡಲನ್ನು ELDNAC ಅಂತ ಬರೆಯಲಾಗಿದೆ. ರಿಪೋರ್ಟನ್ನು ಯಾವ ರೀತಿ ಬರಬೇಕು? REPORT ರಿಪೋರ್ಟನ್ನು ಯಾವ ರೀತಿ ಬರಬೇಕು? ಇಲ್ಲಿ ನೋಡಿ ಫ್ರೆಂಡ್ಸ್ ಏನಾಗಿದೆ ಅಂದರೆ ಉಲ್ಟಾ ಬರ್ತಿದ್ದಾರೆ. ಇಲ್ಲಿ ಈ ಕಡೆ, ಫಿ ಈ ಕಡೆ, ಓ ಈ ಕಡೆ, ಟಿ ಈ ಕಡೆ, ಎಸ್ ಈ ಕಡೆ. ಅದೇ ರೀತಿ ನಾವು ಇಲ್ಲಿಂದ ಈ ಕಡೆ ಬರೋಣ. ಈ ಕಡೆ, ಈ ಆರ್, TROPE ಮತ್ತು ಆರ್ ಈ ಥರ ಬರೆದಿದ್ದಾರೆ ನೋಡಿ. TROPER ಸರಿಯಾದ ಉತ್ತರ ಸಿ. TROPER ಸರಿಯಾದ ಉತ್ತರ. BAT ಅನ್ನು 23 ಅಂತ ಬರೆದರೆ, CAT ಅನ್ನು 24 ಅಂತ ಬರೆದರೆ, BAL ಬಾಲೆಸ್ಟ್, BALL ಬಾಲೆಸ್ಟ್. ಬಿ ಅಂದರೆ ಎಷ್ಟು? 2 ಪ್ಲಸ್ ಟಿ ಅಂದರೆ ಎ ಅಂದರೆ 1, ಟಿ ಅಂದರೆ 20, ಟೋಟಲ್ ಎಷ್ಟು? 23.
ಸಿ ಅಂದರೆ 3, ಎ ಅಂದರೆ 1, ಟಿ ಅಂದರೆ ಎಷ್ಟು 20, ಟೋಟಲ್ 24, 23. ಅದೇ ರೀತಿ ಬಾಲ್ ಅಂದರೆ ಎಷ್ಟು, ಬಿ ಅಂದರೆ 2 ಪ್ಲಸ್ 1, ಎಲ್ ಅಂದರೆ 15, ಎಲ್ ಅಂದರೆ 15 ಪ್ಲಸ್ 15, 30, 33, 15 30, ಇದು 33 ಆನ್ಸರಲ್ಲಿ ಇಲ್ಲ. ಹಾಗಾದರೆ ಏನು ಮಾಡೋಣ, ಆನ್ಸರಲ್ಲಿ ಇಲ್ಲ ಅಂದರೆ 27 ಇದೆಯೇನು ನೋಡಿ, 27 ಇದೆಯೇನು ನೋಡಿ, 27 ಇದೆ. 1, 3. ಟಿ ಅಂದರೆ ಎಷ್ಟು, ಟಿ ಅಂದರೆ 20, ಎಲ್ ಅಂದರೆ 12, ಸಾರಿ 12, 15 ಅಲ್ಲ 12, 12, 24, 25, 26, 27 ಆಗುತ್ತೆ. ತಪ್ಪಾಗಿದೆ ಇಲ್ಲಿ, 12, 27, ಸರಿಯಾದ ಉತ್ತರ 27. ಒಂದು ಸಂಕೇತ ಭಾಷೆಯಲ್ಲಿ MADRAS ಮದ್ರಾಸ್ ಅನ್ನು NBESBT ಅಂತ ಬರೆದರೆ ಬೊಂಬೈಯನ್ನು ಯಾವ ರೀತಿ ಬರೆಯಬೇಕು? PC 2004ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರೆದಿದ್ದಾರೆ ಅಂದರೆ M ಆಗಿಂದ N +1, A ಆಗಿಂದ B +1, D ಆಗಿಂದ E +1, R ಆಗಿಂದ S +1, A ಆಗಿಂದ B +1, S ಆಗಿಂದ T +1. ನಾವು ಇಲ್ಲಿ +1 ನೋಡೋಣ. B ಆಗಿಂದ C, O ಆಗಿಂದ P, M ಆಗಿಂದ N, B ಆಗಿಂದ C, A ಆಗಿಂದ B, Y ಆಗಿಂದ Z, CPN, CBZ, A. ಸರಿಯಾದ ಉತ್ತರ A. 13ನೇದು, ಒಂದು ಕೋಡ್ನಲ್ಲಿ ಮದರನ್ನು MOTHER ಮದರನ್ನು ONHURF ಅಂತ ಬರೆದರೆ ಆನ್ಸರನ್ನು ANSWER ಅನ್ನು ಯಾವ ರೀತಿ ಬರೆಯಲಾಗಿದೆ ಅಂದರೆ PSI 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. 13ನೇ ಪ್ರಶ್ನೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಮ್ನ ಮುಂದಿನ ಅಕ್ಷರ ಅಂದರೆ ಓನ ಹೊಳ್ಳಿ ಹಿಂದಕ್ಕೆ ತೆಗೆದಿದ್ದಾರೆ. ಎಮ್ ಆಗಿಂದ ಎನ್ ಮುಂದಕ್ಕೆ ಬರೆದಿದ್ದಾರೆ. ಇಲ್ಲಿ ಎನ್ ಬರೆಯೋಣ, ಎ ಆಗಿಂದ ಬಿ ಬರೆಯೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಡಬ್ಲ್ಯೂ ಬರೆಯೋಣ. ಇಲ್ಲಿ ಮುಂದಿನ ಅಕ್ಷರ ಎಸ್ ಆಗಿಂದ ಮುಂದಿನ ಅಕ್ಷರ ಯಾವುದು, ಎಸ್ ಆಗಿಂದ ಟಿ ಬರೆಯೋಣ. ಆಗಿಂದ ಇಲ್ಲಿ ಆರ್ ಬರೆಯೋಣ. ಈನ ಮುಂದಿನ ಅಕ್ಷರ ಯಾವುದು, ಎಫ್. NBWF, NBWT or F. ಡಿ ಸರಿಯಾದ ಉತ್ತರ. PSI NBWT or F ಈ ರೀತಿ ಸರಿಯಾದ ಉತ್ತರ. 14ನೇದು EAT ಈಟನ್ನು 318 CHAIR ಚೇರನ್ನು 24,156 ಅಂತ ಬರೆದರೆ ಟೀಚರ್ TEACHER ಟೀಚರನ್ನು ಏನೆಂದು ಬರೀತಾರೆ ಅಂತ ಅಲ್ಲಿ ನೋಡಿ ಫ್ರೆಂಡ್ಸ್, ಟಿ ಅಂದರೆ 8, ಇ ಅಂದರೆ ನೋಡಿ ಎಷ್ಟದ
ಇ ಅಂದರೆ 3, ಎ ಅಂದರೆ ಎಷ್ಟು 1, ಸಿ ಅಂದ್ರೆ 2, ಎಚ್ ಅಂದ್ರೆ 4, ಇ ಅಂದ್ರೆ ಮತ್ತೆ 3, ಆರ್ ಅಂದ್ರೆ 6. 83 1 2 4 83 1 2 4 5 83 1 2 4 3 6. ಇದು ಸರಿಯಾದ ಉತ್ತರ ಸಿ. ಸಿ ಈಸ್ ರೈಟ್ ಆನ್ಸರ್. ಒಂದು ಸಂಕೇತವನ್ನು ಬಳಸಿ ಎಕ್ಸ್ಪೋರ್ಟನ್ನು ಜಿ ಜೆಡ್ ಆರ್ ಕ್ಯೂ ಟಿ ವಿ ಅಂತ ಬರೆದರೆ ಎಫ್ ಒ ಆರ್ ಜಿ ಐ ಇ ಎನ್ ಫಾರಿನನ್ನು ಯಾವ ರೀತಿ ಬರೆಯೋದು? ಫಾರಿನನ್ನು ನೋಡಿ, ಎಕ್ಸ್ಪೋರ್ಟ್ ಅಂತೂ ಯಾವ ರೀತಿ ಬರೆದಿದ್ದಾರೆ ನೋಡೋಣ. ಎಕ್ಸ್ಪೋರ್ಟನ್ನು ಯಾವ ರೀತಿ ಬರೆದಿದ್ದಾರೆ ಅಂದರೆ +2 ಮಾಡಿದ್ದಾರೆ. +2, ಇದು ಕೂಡ +2. ನಾವು ಇದೇ ರೀತಿ +2 ಮಾಡೋಣ. ಇದು +2, ಇದು +2, ಇದು +2 ಅಂದರೆ ಇಲ್ಲಿಂದ ಎಚ್ ಕ್ಯೂ ಟಿ ಐ ಕೆ ಜಿ ಪಿ. ಸರಿಯಾದ ಉತ್ತರ ಯಾವುದೆಂದು ನೋಡೋಣ. ಎಚ್ ಕ್ಯೂ ಟಿ ಐ ಕೆ ಜಿ ಪಿ. ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಡಿ ಈಸ್ ರೈಟ್ ಆನ್ಸರ್. ಯಾವುದೋ ಒಂದು ಸಂಕೇತದಲ್ಲಿ ವಾಟರ್ WATER ವಾಟರನ್ನು 25 3 22 7 21 ಬರೆದರೆ BRICK ಅನ್ನು 4 20 11 5 13 ಅಂತ ಬರೆಯಲಾಗಿದೆ. ಅದೇ ರೀತಿ KPSCಯನ್ನು ಯಾವ ರೀತಿ ಬರೆಯಬೇಕು? ಇಲ್ಲಿ ನೋಡಿ ಫ್ರೆಂಡ್ಸ್, W ಎಷ್ಟನೇ ಅಕ್ಷರ ಇದೆ ನೋಡಿ. W ಎಷ್ಟನೇ ಅಕ್ಷರ ಇದೆ ಅಂದರೆ ತೋರಿಸ್ತೀನಿ ನೋಡಿ. W ಎಷ್ಟನೇ ಅಕ್ಷರ ಇದೆ ಅಂದರೆ W 23ನೇ ಅಕ್ಷರ ಇದೆ. 2 + 2 ಇದು 23ನೇ ಅಕ್ಷರ ಇದ್ದರೆ +2 25 ಮಾಡ್ತೀನಿ. K ಎಷ್ಟನೇ ಅಕ್ಷರ? K 11ನೇ ಅಕ್ಷರ. 11ನೇ ಅಕ್ಷರ +2 ಮಾಡಿದ್ರೆ ಎಷ್ಟು? 13. P ಎಷ್ಟನೇ ಅಕ್ಷರ? P 16ನೇ ಅಕ್ಷರ. P ಎಷ್ಟನೇ ಅಕ್ಷರ? 16ನೇ ಅಕ್ಷರ +2 ಮಾಡಿದ್ರೆ 18. 13 18. S ಎಷ್ಟನೇ ಅಕ್ಷರ ನೋಡಿ. S 19, 2 ಕೂಡಿಸ್ರೆ 21. C ಎಷ್ಟನೇ ಅಕ್ಷರ? C 3ನೇ ಅಕ್ಷರ +2 5. 13 18 21 5 ಎಲ್ಲಿದೆ ನೋಡಿ, ಇಲ್ಲಿ B ಈಸ್ ರೈಟ್ ಆನ್ಸರ್. ಒಂದು ಸಂಕೇತ ಭಾಷೆಯಲ್ಲಿ ಅಫಿಯರ್ APPEAR ಅಫಿಯರನ್ನು PAEPRA ಅಂತ ಬರೆಯಲಾಗಿದೆ. ಅದೇ ರೀತಿ ಪ್ರಾವಿಡೆನ್ಸ್ DENCE ಪ್ರಾವಿಡೆನ್ಸನ್ನು ಯಾವ ರೀತಿ ಬರೀಬೇಕು? ಇದು ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರಬೇಕು ಅಂದರೆ ಇಂಟು ಮಾರ್ಕ್, ಇದನ್ನು ಇಂಟು ಮಾರ್ಕ್ ರೀತಿ ಹೋಗಬೇಕು. ಇದು ನೋಡಿ ಇಂಟುನೇ ಹೋಗಿದೆ ನೋಡಿ ಫ್ರೆಂಡ್ಸ್. P ಮೊದಲು ಬಂದು A ಕೊನೆಗೆ, E ಮೊದಲು P ಕೊನೆ, R ಮೊದಲು A ಹಿಂದಾಡಿ. RPVOID
ಹೊಳ್ಳಿ ಇ ಆಮೇಲೆ ಸಿ ಡಬಲ್ ಇ ಸಿ ಲಾಸ್ಟಿಗೆ ಎಲ್ಲಿದೆ ಡಬಲ್ ಇ ಸಿ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಸರಿಯಾದ ಉತ್ತರ ಸಿ ಈಸ್ ರೈಟ್ ಆನ್ಸರ್. 18ನೇದು ಎಚ್ ಕೆ ಯು ಜೆ ಅನ್ನು FISH ಅಂತ ಬರೆದರೆ UVCD ಅನ್ನು ಯಾವ ರೀತಿ ಬರೆಯಬೇಕು? PC 2010ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಎಚ್ದು ಬದಲಿ ಎಫ್ ಬರೆದಿದ್ದಾರೆ. ಎಫ್ ಬರೆದ ಅರ್ಥ ಎಚ್ನ -2 -2 ಕೆ ಬದಲಿ ಐ ಬರೆದಿದ್ದಾರೆ, ಇದು ಕೂಡ -2. ಇದನ್ನು -2 ಇದನ್ನು ಜೆಯಿಂದ ಎಚ್ ಬರೆದಿದ್ದಾರೆ, ಇದು ಕೂಡ -2. ಇಲ್ಲಿನೂ -2 ಮಾಡೋಣ. ಇದು 3 -2 ಮಾಡೋಣ. ಯುವಿಂದ -2 ಎಸ್, ಫಿಯಿಂದ -2 ಟಿ, ಸಿಯಿಂದ -2 ಎ, ಡಿಯಿಂದ -2 ಬಿ. ಸ್ಟೆಪ್ STAB ಡಿ ಈಸ್ ರೈಟ್ ಆನ್ಸರ್. ಒಂದು ವೇಳೆ ಇಂಡಿಯಾ ಅನ್ನು 95-4-91 ಅಂತ ಬರೆದರೆ ಡೆಲ್ಲಿಯನ್ನು ಯಾವ ರೀತಿ ಬರೆಯಬೇಕು? PC 2007ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಐ ಎಷ್ಟನೇ ಅಕ್ಷರ ನೋಡಿ? ಐ ಎಷ್ಟನೇ ಅಕ್ಷರ ಅಂದರೆ 9ನೇ ಅಕ್ಷರ. ಐ 9 ಅಕ್ಷರ. ಎನ್ 14ನೇ ಅಕ್ಷರ. 15 ಮಾಡಿದ್ದಾರೆ. ಇದು 9ನೇದು. ಓಕೆ, ಇದು 14ನೇ ಅಕ್ಷರ. ಡಿ 4ನೇ ಅಕ್ಷರ. ಐ 9ನೇ ಅಕ್ಷರ. ಎ 1ನೇ ಅಕ್ಷರ. ಪ್ಲಸ್ ಇವು ಎರಡು ಕೂಡಿಸಿದ್ದಾರೆ. 1 + 4 ಅಂದರೆ 5 ಮಾಡಿದ್ದಾರೆ, ಅದಕ್ಕೆ 5 ಇಟ್ಟಿದ್ದಾರೆ. ಡಿ ಎಷ್ಟು? 4. ಇ ಎಷ್ಟು? ಇ 5. ಎಲ್ ಎಷ್ಟು? ಎಲ್ಲ 12. ನಾವು ಪ್ಲಸ್ 3 ಮಾಡೋಣ. 3. ಎಚ್ ಎಷ್ಟು? H 8. I 9. 45 4 5 3 4 5 3 8 9 4 5 3 4 5 3 4 5 3 8 9. ಎಸ್, ಬಿ ಈಸ್ ರೈಟ್ ಆನ್ಸರ್. ಒಂದು ಸಂಕೇತ ಭಾಷೆಯಲ್ಲಿ ಹರಿಯಾಣವನ್ನು 8 1 9 7 1 5 1 ಬರೆದರೆ ಡೆಲ್ಲಿಯನ್ನು ಯಾವ ರೀತಿ ಬರೀಬೇಕು? ಎಚ್ 8ನೇ ಅಕ್ಷರ. ಎ ಎಷ್ಟನೇ ಅಕ್ಷರ ಅಂದರೆ ಎ 1ನೇ ಅಕ್ಷರ. ಆಗಿಂದ ಆರ್ ಎಷ್ಟನೇ ಅಕ್ಷರ ನೋಡಿ? ಅದು 18ನೇ ಅಕ್ಷರ ಪ್ಲಸ್ 1 19 ಮಾಡಿದ್ದಾರೆ. ಇದು ಡಿ ಎಷ್ಟನೇ ಅಕ್ಷರ ನೋಡಿ? ಡಿ 4ನೇ ಅಕ್ಷರ. ಇ ಕೂಡ 5ನೇ ಅಕ್ಷರ. ಎಲ್ 3ನೇ ಅಕ್ಷರ. ಎಚ್ 8. ಐ 9. 45 3 89. 45 3 89. ಎ ಈಸ್ ರೈಟ್ ಆನ್ಸರ್.